ರೂಲಿಂಗ್ ಪಾರ್ಟಿ ಅಂದ್ರೆ ಆಡಳಿತ ಪಕ್ಷದಲ್ಲಿ ಎಲ್ಲ ಗ್ಯಾರಂಟಿ ಪಾರಂಟಿ ಇನ್ಕಂಡೆಲ್ಲ ಕಚಾಪಿ ಅಂತಿದ್ದಾಗ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಲವಲವಿಕೆ ಸುದ್ದಿ ನ್ಯೂಸ್ ತರ ಚಟುವಟಿಕೆಯಾಗಿರಬಾರ್ದಾ ಇರಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡ್ದಂಗಿದೆ. ಅದಕ್ಕೆ ಇಷ್ಟ ಹಂಗಾಗಿ ನಾವೇ ಪಡೆದಾಡ್ಕೊಂಡ್ರಾಯ್ತು. ಸುದ್ದಿಯಲ್ಲಿರಬೇಕು. ಸಿಂಪಲ್. ಬಾಣ ಸಂಘರ್ಷವಂತೆ ಅತೃಪ್ತರು 3ನೇ ಬಾರಿ ಸಭೆ ಅಂತೆ. ಈಗ RSS ನಾಯಕರೇನು ಸಭೆ ಮಾಡ್ತಿದ್ದಾರಂತೆ, ಎಲ್ಲ ಸಮಾಧಾನ ಮಾಡೋಣ ಅಂತ ಯೋಚನೆ. ಯಾರು ಸಮಾಧಾನ ಮಾಡ್ತೀರೋ, ಯಾರು ಎತ್ತು ಕಟ್ತೀರೋ, ಯಾರು ತೊಟ್ಲು ತೂಗ್ತೀರೋ, ಯಾರು ಚಿವುಟ್ತೀರೋ, ಯಾವನಿಗ್ರಿ ಅರ್ಥವಾಗತ್ತೆ ನಿಮ್ಮ ಪಕ್ಷ? ಈ ಕ್ಯಾಲ್ಕುಲೇಷನ್ ಅರ್ಥ ಆಗ ಸಾಧ್ಯನೇ ಇಲ್ಲ, ಇದು ಇಂಪಾಸಿಬಲ್. ವಿಜಯೇಂದ್ರ ಅಲ್ಲರ್ ಜೊತೆ ಮಾತುಕತೆ ಅಂತೆ. ಈ ಮಧ್ಯೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಿರಂಗವಾಗಿ ಇನ್ನೊಂದ್ಸರಿ ಏನೋ ಮಾತಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಸೆಪ್ಟೆಂಬರ್ 17ನೇ ತಾರೀಕು ಆಯೋಜಿಸಕ್ಕೆ ಉದ್ದೇಶಿಸಿದ್ರು. ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅಂತಿದ್ದಾರಲ್ಲ ಅವ್ರು ಯಾರ್ಯಾರೋ, ಅದನ್ನು ಅವರೆಲ್ಲ ಬಲವಾಗಿ ಸಮರ್ಥಿಸ್ಬಿಟ್ಟಿದ್ದಾರಂತೆ ಯಾರು, ಪ್ರತಾಪ್ ಸಿಂಹ ಆ್ಯಂಡ್ ಪಾರ್ಟಿ. ಅದಕ್ಕೆ ಅಶೋಕ್ ಸಣ್ಣ ಪುಟ್ಟ ಅಸಮಾಧಾನ ಇದೆ, ಅದನ್ನು ಬಗೆಹರಿಸ್ಕೊಳ್ಳೋಣ ಬಿಡಿ ಅಂತಂದಿದ್ದಾರೆ. ಹೌದಾ? ಸಣ್ಣ ಪುಟ್ಟನಾ? ಮತ್ತೇನ್ರೆ ಉಫ್ ಅಂದ್ರೆ ಆಯ್ತಪ್ಪ, ಹೋಗ್ಬಿಡತ್ತ ಅದು ಅಲ್ವಾ? ಕರೆಕ್ಟ್. ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರಲ್ಲ ಇದು. ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು. ನಾನು ರೆಬೆಲ್ ಅಲ್ಲ, ನಾನು ವ್ಯವಸ್ಥೆಯ ವಿರುದ್ಧ, ಅನ್ಯಾಯದ ವಿರುದ್ಧ ನಾನು ರೆಬೆಲ್ ಹೊರತು ಪಾರ್ಟಿ ವಿರುದ್ಧ ಅಲ್ಲ. ಈ ಪಾರ್ಟಿನಲ್ಲಿ ಇವತ್ತು ಬಿಜೆಪಿನಲ್ಲಿ ಎಷ್ಟು ಜನ ಲೀಡರ್ಸ್ ಇದಾರಲ್ಲ, ಅವ್ರೆಲ್ಲರಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ನನಗೆ. ನಾನು ಯಾರನ್ನೋ ಓಲೈಸಕ್ಕೆ ಮೆಚ್ಚಕ್ಕೆ ಬಂದಿರಲಿಲ್ಲ. ಈ ಓಲೈಕೆ ರಾಜಕಾರಣನ ಮಾಡಲ್ಲ. ಯಾರ ಮನೆ ಹೋಗೋದು, ಬಾಗಿಲು ಕಾಯೋದು, ಆ ಲೀಡರ್ ಅಂದ್ರೆ ಜೊತೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ, ಇವೆಲ್ಲ ಅಲ್ಲ. ನನಗೆ ಟಿಕೆಟ್ ಕೊಟ್ಟವ್ರು ಏನು ಬಿಜೆಪಿ ಅವರಲ್ಲ. ನನಗೆ ಸಂಘ ಮುಖಾಂತರ ನಂಗೆ ಆಗ ಟಿಕೆಟ್ ಕೊಟ್ಟಿದ್ದು. ಆ ಥರದ್ದು ಯಾವುದೋ ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ. ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿಲ್ಲ. ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ, ಇದೆಲ್ಲನೂ ಕೂಡ ಬಂದಿದೆ. ನೋಡಿ, ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ನನ್ನ ಗಮನಕ್ಕೂ ಬಂದಿದೆ. ಆದಷ್ಟು ಶೀಘ್ರವಾಗಿ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದು ಬಗೆಹರಿದು ಒಟ್ಟಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ಶಕ್ತಿ ಬರಬೇಕು. ಆ ಕೆಲಸ ಅಧ್ಯಕ್ಷರಿಗೆ ಸಡ್ಡು ಹೊಡೆಯುವ ನಾಯಕರು ಸಣ್ಣ ಪುಟ್ಟ ಸಮಸ್ಯೆ. ಅಧ್ಯಕ್ಷರು ಅವರ ಕುಟುಂಬನೇ ಭ್ರಷ್ಟ ಎಂದು ಕರೆಯುವವರು ಸಣ್ಣ ಪುಟ್ಟ ಸಮಸ್ಯೆ. ಪಾದಯಾತ್ರೆಗೆ ಪ್ರತಿಪಾದಯಾತ್ರೆ ಸಣ್ಣ ಪುಟ್ಟ ಸಮಸ್ಯೆ. ಕೌಂಟರ್ಗಳು ಕೊಡ್ತಾ ಹೋಗ್ತೀವಿ, ಸಣ್ಣ ಸಮಸ್ಯೆ. ಗುಡ್. ಮುಂದುವರಿಸಬೇಕು. ಮುಂದುವರ್ಸ್ರಿ. ನಾವೇನ್ ಮಾಡೋದು ಆಮೇಲೆ? ಚೆನ್ನಾಗಿ ಮಾಡಿ ಅಲ್ವಾ? ಕಾಂಪಿಟೇಷನ್ ಇರಲಿ. ಎಸ್.